ಈ ವಿಡಿಯೋ ಕೇಳ್ತಾ ಇರೋ ನಿನ್ನ ಜೊತೆ ನಾನು ನೇರವಾಗಿ ಮಾತಾಡ್ತಿದ್ದೀನಿ ಅಂತ ಊಹಿಸ್ಕೊ. ಇದು ಒಂದು ಭಾಷಣ ಅಲ್ಲ, ಇದು ಒಂದು ಸಂಭಾಷಣೆ. ನಿನ್ನ ಜೊತೆ, ನಿನ್ನ ಜೀವನದ ಜೊತೆ, ನಿನ್ನ ಮನಸ್ಸಿನ ಜೊತೆ, ನಿನ್ನ ಕನಸುಗಳ ಜೊತೆ. ನಿನ್ನೊಳಗೆ ಈಗ ಏನೋ ಒಂದು ಭಾರ ಇದೆ, ಒಂದು ನೋವು, ಒಂದು ಗೊಂದಲ, ಒಂದು ಹತಾಶೆ ಅಥವಾ ಒಂದು ದೊಡ್ಡ ಪ್ರಶ್ನೆ. ನನ್ನ ಜೀವನ ಇಷ್ಟೇನಾ ಅನ್ನೋದು. ಎಲ್ರ ಮುಂದೆ ನಗು, ಒಳಗಡೆ ಯುದ್ಧ. ಇದು ನಿನ್ನ ಕತೆನಾ? ಪ್ರತಿದಿನ ಬೆಳಗ್ಗೆ ಎದ್ದಾಗ ಮನಸ್ಸು ಕೇಳುತ್ತೆ, ಮತ್ತೆ ಇದೇ ದಿನನ, ಮತ್ತಿದೇ ಕಷ್ಟನ, ಮತ್ತಿದೇ ಸಂಸಾರ, ಇದೇ ಕೆಲಸ, ಇದೇ ಹಣದ ಸಮಸ್ಯೆ, ಇದೇ ಜನ, ಇದೇ ಒತ್ತಡ. ಆದರೆ ದೇಹ ಎದ್ದು ನಿಂತು ಓಡುತ್ತೆ. ಯಾಕಂದರೆ ನಿಲ್ಲೋದು ಆಪ್ಷನ್ ಅಲ್ಲ, ಬದುಕಬೇಕು, ಕುಟುಂಬ ನೋಡ್ಕೊಳ್ಬೇಕು, ಸಮಾಜ ಏನು ಹೇಳುತ್ತೆ ಅನ್ನೋ ಭಯ. ಆದರೆ ನಿನ್ನ ಕನಸು, ನಿನ್ನ ಆಸೆ, ನಿನ್ನೊಳಗಿನ ಆ ಬೆಂಕಿ, ಅದು ನಿಧಾನವಾಗಿ ಆರ್ತಾ ಇದೆಯಾ? ಒಂದು ಮಾತು ನೆನಪಿರಲಿ, ನಿನ್ನ ಜೀವನದಲ್ಲಿ ನೀನು ಅನುಭವಿಸ್ತಿರೋ ನೋವು ನಿನ್ನನ್ನು ದುರ್ಬಲನನ್ನಾಗಿ ಮಾಡೋದಕ್ಕೆ ಬಂದಿಲ್ಲ, ನಿನ್ನನ್ನು ಬಲಿಷ್ಠನಾಗಿಸೋದಕ್ಕೆ ಬಂದಿದೆ. ನೋವು ಇಲ್ಲದೆ ಇರೋ ಜೀವನದಲ್ಲಿ ಬದಲಾವಣೆ ಹುಟ್ಟೋದೇ ಇಲ್ಲ. ಒತ್ತಡ ಇಲ್ಲದಿರೋ ಕಲ್ಲಿದ್ದಿಲಿಂದ ವಜ್ರ ಆಗೋದಿಲ್ಲ. ನೀನಿವತ್ತು ಸೋತಿರುವಂತೆ ಅನ್ನಿಸ್ಬೋದು, ಜನ ನಿನ್ನನ್ನು ಕಡೆಗಣಿಸ್ತಿರ್ಬೋದು, ನೀನು ಮಾಡಿದ ಪ್ರಯತ್ನಗಳಿಗೆ ಫಲ ಸಿಕ್ಕಿಲ್ಲ ಅಂತ ಅನ್ನಿಸ್ಬೋದು. ಆದರೆ ಒಂದು ಸತ್ಯ ಇದೆ, ನಿನ್ನ ಕತೆ ಇನ್ನೂ ಮುಗ್ದಿಲ್ಲ. ಇದು ಕೇವಲ ಮಧ್ಯದ ಅಧ್ಯಾಯ. ಅಂತಿಮ ಅಧ್ಯಾಯ ಇನ್ನೂ ನಿನ್ನ ಕೈನಲ್ಲಿದೆ. ಒಂದು ಕ್ಷಣ ನಿನ್ನ ಬಾಲ್ಯ ನೆನಪಿಸ್ಕೊ. ಚಿಕ್ಕವನಿದ್ದಾಗ ನಿನ್ನ ಕನಸೇನಿತ್ತು? ದೊಡ್ಡ ವ್ಯಕ್ತಿ ಆಗಬೇಕು, ಒಳ್ಳೆ ಕೆಲಸ ಮಾಡಬೇಕು, ಅಪ್ಪ ಅಮ್ಮನಿಗೆ ಹೆಮ್ಮೆ ತರೋ ಮಗ ಆಗಬೇಕು, ಹಣದ ಕಷ್ಟ ಇರಬಾರ್ದು, ಒಳ್ಳೆ ಮನೆ, ಒಳ್ಳೆ ಜೀವನ. ಆ ಕನಸುಗಳೆಲ್ಲ ಎಲ್ಲಿಗೋದು? ಜೀವನದ ಹೊಡೆತದಲ್ಲಿ, ಸಮಾಜದ ಮಾತಿನಲ್ಲಿ, ಫೇಲ್ಯೂರ್ಗಳ ಭಾರದಲ್ಲಿ ನಿಧಾನವಾಗಿ ಅವುಗಳನ್ನ ಹೂತ್ಬಿಟ್ವಲ್ವ? ನಿಜ ಹೇಳ್ತೀನಿ, ನಿನ್ನೊಳಗಿನ ಆ ಚಿಕ್ಕ ಹುಡುಗ ಇನ್ನೂ ಬದುಕಿದ್ದಾನೆ. ಅವನಿನ್ನೂ ಕಾಯ್ತಾ ಇದ್ದಾನೆ, ನನ್ನನ್ನು ಮರೆತು ಬಿಡಬೇಡ ಅಂತ. ಅವನಿನ್ನೂ ನಿನ್ನೊಳಗೆ ಕಿರಿಸ್ತಾ ಇದ್ದಾನೆ, ಒಮ್ಮೆ ಮತ್ತೆ ಪ್ರಯತ್ನಿಸೋಣ ಅಂತ. ನಮ್ಮ ಸಮಸ್ಯೆ ಏನು ಅಂದರೆ, ನಾವು ನಮ್ಮನ್ನು ನಾವು ಕಡಿಮೆ ಅಂದ್ಕೊಳ್ಳೋದು. ನಾವು ಬೇರೆಯವ್ರ ಜೀವನ ನೋಡಿ ನಮ್ಮ ಜೀವನವನ್ನು ತೂಗ್ತೀವಿ. ಅವ್ರು ಮುಂದೆ ಹೋಗಿದ್ದಾರೆ, ನಾನು ಹಿಂದೆ ಉಳಿದಿದ್ದೀನಿ ಅಂತ ಹೋಲಿಕೆ. ಆದರೆ ನಿನ್ನ ಪ್ರಯಾಣ ನಿಂದು, ಅವರ ಪ್ರಯಾಣ ಅವ್ರದ್ದು. ಎಲ್ಲರ ಗಡಿಯಾರ ಒಂದೇ ಸಮಯ ತೋರಿಸೋದಿಲ್ಲ. ಒಬ್ಬ 20ರಲ್ಲೇ ಯಶಸ್ವಿ ಆಗ್ತಾನೆ, ಇನ್ನೊಬ್ಬ 40ರಲ್ಲಿ ತನ್ನ ಜೀವನ ಶುರು ಮಾಡ್ತಾನೆ. ಒಬ್ಬ ಬೇಗ ಎತ್ತರಕ್ಕೆ ಏರ್ತಾನೆ, ಇನ್ನೊಬ್ಬ ನಿಧಾನವಾಗಿ ಆದರೆ ಗಟ್ಟಿಯಾಗಿ ಕಟ್ಕೊಳ್ತಾನೆ. ಎರಡೂ ಸರಿಯೇ. ತಪ್ಪು ಏನಂದರೆ, ನೀನು ನಿನ್ನನ್ನು ಕೈ ಬಿಟ್ಟಾಗ. ನೀನು ಎಷ್ಟು ಬಾರಿ ನಿನ್ನ ಮೇಲೆ ನೀನು ಶಂಕೆ ಪಟ್ಕೊಂಡಿದ್ಯಾ? ನನಗಾಗಲ್ಲ, ನಾನು ಸಾಕಷ್ಟು ಉತ್ತಮ ಅಲ್ಲ, ನನ್ನಿಂದ ಏನೂ ಆಗೋದಿಲ್ಲ ಅನ್ನೋ ಮಾತುಗಳು ಎಷ್ಟು ಬಾರಿ ನಿನ್ನ ಮನಸ್ಸಿನಲ್ಲಿ ಬಂದಿವೆ? ಪ್ರತಿಯೊಂದು ಸಲ ನೀನು ನಿನ್ನನ್ನೇ ನೀನು ಕುಗ್ಗಿಸ್ಕೊಂಡಿದ್ಯಾ? ಇದು ಹೊರಗಿನ ಶತ್ರು ಅಲ್ಲ, ಇದು ಒಳಗಿನ ಶತ್ರು. ನಿನ್ನೊಳಗಿನ ಆ ಶಬ್ದವನ್ನು ಬದಲಿಸು. ನನಗೆ ಆಗಲ್ಲ ಅನ್ನೋ ಬದಲು ನಾನು ಕಲ್ತ್ಕೋತೀನಿ ಅಂತ ಹೇಳು. ನಾನು ಸೋತೆ ಅನ್ನೋ ಬದಲು ನಾನು ಪಾಠ ಕಲಿತೆ ಅಂತ ಅನ್ಕೋ. ನನ್ನಿಂದ ಏನೂ ಆಗಲ್ಲ ಅನ್ನೋ ಬದಲಿಗೆ ನನ್ನ ಸಮಯ ಬರ್ತಿದೆ ಅಂತ ಅನ್ಕೋ. ಒಂದು ಮಾತು ನೆನ್ಪಿಡು, ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರೋದು ಒಂದು ದಿನದಲ್ಲ, ಒಂದು ನಿರ್ಧಾರದಿಂದ. ಆ ನಿರ್ಧಾರ ಇವತ್ತೇ ಆಗ್ಬೋದು, ಈ ಕ್ಷಣನೇ ಆಗ್ಬೋದು, ಈ ವಿಡಿಯೋ ಮುಗಿದ ತಕ್ಷಣವೇ ಆಗ್ಬೋದು. ನೀನು ಎಷ್ಟು ಸಾರಿ ಶುರು ಮಾಡೋದಕ್ಕೆ ಯೋಚಿಸಿದೀಯಾ? ಎಕ್ಸಸೈಸ್, ಓದೋದು, ಹೊಸ ಸ್ಕಿಲ್ಸ್, ಬಿಸ್ನೆಸ್, ಯೂಟ್ಯೂಬ್, ಬರವಣಿಗೆ, ಸಂಗೀತ, ಏನಾದರೂ. ಆದರೆ ಎಷ್ಟು ಬಾರಿ ಅದನ್ನು ನಾಳೆಗೆ ಹಾಕಿದೀಯಾ? ನಾಳೆ 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 ಅಂತ. ಒಂದು ದಿನ ನಾಳೆ ಇಲ್ಲ ಅಂತ ಗೊತ್ತಾಗುತ್ತೆ, ಆಗ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತೆ. ನಿನ್ನ ಕನಸು ನಿನ್ನನ್ನು ರಾತ್ರಿ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಅಂದರೆ ಅದನ್ನು ಹಗಲು ಬದುಕೋಕೆ ಬಿಡು. ಕಷ್ಟ ಇದೆ, ಒಪ್ಕೋತೀನಿ. ಭಯ ಇದೆ, ಒಪ್ಕೋತೀನಿ. ಸೋಲೋ ಸಾಧ್ಯತೆ ಕೂಡ ಇದೆ, ಅದನ್ನು ಒಪ್ಕೋತೀನಿ. ಆದರೆ ಪ್ರಯತ್ನ ಮಾಡದೆ ಸೋತು ನೋವು, ಪ್ರಯತ್ನ ಮಾಡಿ ಸೋತು ನೋವಿಗಿಂತ 1000 ಪಟ್ಟು ಹೆಚ್ಚು. ನಿನ್ನ ಜೀವನದ ಜವಾಬ್ದಾರಿ ನಿನ್ನ ಕೈನಲ್ಲಿದೆ. ಸರ್ಕಾರ, ಸಮಾಜ, ಕುಟುಂಬ, ಸ್ನೇಹಿತರು, ಬಾಸ್ ಯಾರನ್ನೂ ದೋಷ ಹಾಕಿ ಮುಂದೆ ಹೋಗೋದಕ್ಕಾಗಲ್ಲ. ಅವ್ರ ಪರಿಸ್ಥಿತಿ ಕೊಡ್ಬೋದು, ಆದರೆ ನಿರ್ಧಾರ ನಿಂದು. ನೀನು ಇವತ್ತು ಏನು ಮಾಡ್ತೀಯೋ ಅದು ನಾಳೆ ನಿನ್ನ ಜೀವನ ಬರೆಯುತ್ತೆ. ಇವತ್ತು ಸೋಮಾರಿತನ, ನಾಳೆ ಪಶ್ಚಾತ್ತಾಪ. ಇವತ್ತು ಶ್ರಮ, ನಾಳೆ ಸ್ವಾಭಿಮಾನ. ಆಯ್ಕೆ ನಿನ್ನದು. ಒಂದು ಕತೆ ಹೇಳ್ತೀನಿ. ಒಂದು ಚಿಕ್ಕ ಹುಡುಗ ಹಳ್ಳಿಯಲ್ಲಿ ಬೆಳೆದ. ಹಣ ಇಲ್ಲ, ಸೌಲಭ್ಯ ಇಲ್ಲ, ಶಾಲೆಗೆ ಹೋಗೋಕ್ಕೆ ಚಪ್ಪಲಿನೂ ಇಲ್ಲ. ಆದರೆ ಅವನೊಳಗೆ ಒಂದು ಹಠ. ನಾನು ನನ್ನ ಕುಟುಂಬ ಸ್ಥಿತಿ ಬದಲಾಯಿಸ್ತೀನಿ ಅನ್ನೋ ಹಠ. ಪ್ರತಿದಿನ ಅವನು ತನ್ನ ಪರಿಸ್ಥಿತಿ ವಿರುದ್ಧವಾಗಿ ಹೋರಾಡ್ದ. ಜನ ನಗ್ತಿದ್ರು, ಆದರೂ ಅವನು ನಿಲ್ಲಿಲ್ಲ. ಇವತ್ತು ಅವನು ಯಶಸ್ವಿಯಾದ. ಅವನ ಕತೆ ವಿಶೇಷ ಅಲ್ಲ, ನಿನ್ನ ಕತೆಯೂ ಅದೇ ಆಗ್ಬೋದು. ಒಂದೇ ವ್ಯತ್ಯಾಸ, ನೀನು ನಿಲ್ತೀಯಾ ಇಲ್ಲ ಮುಂದುವರಿಸ್ತೀಯಾ ಅನ್ನೋದು. ನೀನು ನಿನ್ನ ಜೀವನದಲ್ಲಿ ಅನುಭವಿಸಿದ ಪ್ರತಿಯೊಂದು ಕಷ್ಟ ನಿನಗೆ ತರಬೇತಿ ನೀಡಿದೆ.
ಪ್ರತಿಯೊಂದು ಸೋಲು ನಿನಗೆ ಪಾಠ ಕಲಿಸಿದೆ. ಪ್ರತಿಯೊಂದು ಅವಮಾನ ನಿನ್ನನ್ನು ಬಲಿಷ್ಠ ಮಾಡಿದೆ. ಈಗ ನಿನ್ನ ಸಮಯ ಬಂದಿದೆ ಎದ್ದು ನಿಲ್ಲೋಕ್ಕೆ. ಕನ್ನಡಿಯಲ್ಲಿ ನಿನ್ನ ಮುಖ ನೋಡಿ ಒಂದು ಮಾತು ಹೇಳು, ನಾನು ಇನ್ನೂ ಮುಗ್ದಿಲ್ಲ. ಜೋರಾಗಿ ಹೇಳು, ಮನಸ್ಸಿನಲ್ಲಿ ಅಲ್ಲ ಧ್ವನಿಯಲ್ಲಿ, ನಾನು ಇನ್ನೂ ಮುಗ್ದಿಲ್ಲ ಅಂತ. ಈ ಒಂದು ವಾಕ್ಯ ನಿನ್ನೊಳಗೆ ಶಕ್ತಿಯನ್ನು ಎಬ್ಬಿಸುತ್ತೆ. ನಿನ್ನ ಮೇಲೆ ನಂಬಿಕೆ ಇರಬೇಕು. ಇಡೀ ಜಗತ್ತು ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೂ ಪರವಾಗಿಲ್ಲ, ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟರೆ ಸಾಕು. ಯಾಕಂದರೆ ನಿನ್ನ ಜೀವನವನ್ನು ಬದುಕೋದು ನೀನು, ನಿನ್ನ ಕನಸನ್ನು ಸಾಕಾರ ಮಾಡೋದು ನೀನು, ನಿನ್ನ ನೋವನ್ನು ಅನುಭವಿಸೋದು ನೀನು. ಒಂದು ದಿನ ನಿನ್ನ ಕತೆ ಯಾರಿಗೋ ಪ್ರೇರಣೆ ಆಗುತ್ತೆ. ಅವನು ಕೂಡ ಇಂಥ ಪರಿಸ್ಥಿತಿಯಿಂದ ಬಂದಿದ್ದ, ಆದರೆ ಇವತ್ತು ಇಲ್ಲಿದ್ದಾನೆ ಅಂತ ಯಾರೋ ಹೇಳ್ತಾರೆ. ಆ ದಿನಕ್ಕೆ ನೀನು ಈಗ ತಯಾರಿ ಮಾಡ್ತಾ ಇದೆಯಾ? ಹಾಗಾದರೆ ಇವತ್ತಿಂದ ಏನು ಬದಲಾಯಿಸ್ತೀಯಾ? ದೊಡ್ಡ ಬದಲಾವಣೆ ಬೇಡ, ಚಿಕ್ಕ ಹೆಜ್ಜೆ ಸಾಕು. ಇವತ್ತು ಒಂದು ಪುಟ ಓದು, ಇವತ್ತು 10 ನಿಮಿಷ ವ್ಯಾಯಾಮ, ಇವತ್ತು ಒಂದು ಐಡಿಯಾ ಮೇಲೆ ಕೆಲಸ ಶುರು ಮಾಡು, ಇವತ್ತು ಒಂದು ಬಯಕೆ ಎದುರಾಗಿ ನಿಂತು ನೋಡು. ಚಿಕ್ಕ ಹೆಜ್ಜೆಗಳು ಸೇರಿ ದೊಡ್ಡ ಪ್ರಯಾಣ ಆಗುತ್ತೆ. ನೀನು ದಣಿದಿದೀಯಾ? ವಿಶ್ರಾಂತಿ ತಗೋ, ಆದರೆ ಕೈ ಬಿಡಬೇಡ, ನಿಲ್ಬೇಡ. ದಣಿವು ನಿನ್ನನ್ನು ನಿಲ್ಲಿಸೋದಕ್ಕೆ ಬಂದಿಲ್ಲ, ನಿನ್ನನ್ನು ಬಲಪಡಿಸೋದಕ್ಕೆ ಬಂದಿದೆ. ಒಂದು ದಿನ ನೀನು ಹಿಂದಕ್ಕೆ ತಿರುಗಿ ನೋಡಿ ಹೇಳ್ತೀಯ, ಆ ದಿನ ನಾನು ಕೈ ಬಿಡಲಿಲ್ಲ, ಅದಕ್ಕೆ ಇವತ್ತು ಇಲ್ಲಿದ್ದೀನಿ ಅಂತ. ಆ ಒಂದು ಕ್ಷಣಕ್ಕಾಗಿ ಈ ಎಲ್ಲ ಕಷ್ಟಗಳು ಸಾರ್ಥಕ. ನಿನ್ನ ಜೀವನ ಒಂದು ಅದ್ಭುತ ಕತೆ ಆಗ್ಬೋದು, ಆದರೆ ಅದರ ಲೇಖಕ ನೀನೇ. ಸೋಲಿನ ಅಧ್ಯಾಯ ಬರೀಬೋದು, ಹೋರಾಟದ ಅಧ್ಯಾಯ ಬರೀಬೋದು, ಜಯದ ಅಧ್ಯಾಯ ಕೂಡ ಬರೀಬೋದು. ಪೆನ್ನು ನಿನ್ನ ಕೈನಲ್ಲಿದೆ. ಈ ಕ್ಷಣ ಒಂದು ಆಳವಾದ ಉಸಿರು ತಗೋ, ನಿನ್ನ ಹೃದಯದ ದಡಕನೆ ಕೇಳು. ಅದು ಹೇಳ್ತಾ ಇದೆ, ನಾನು ಇನ್ನೂ ಜೀವಂತ. ಅಂದರೆ ಅವಕಾಶ ಇನ್ನೂ ಇದೆ, ಕಾಲ ಮುಗ್ದಿಲ್ಲ, ಆಟ ಮುಗ್ದಿಲ್ಲ. ಎದ್ದು ನಿಲ್ಲು, ನಿನ್ನನ್ನು ನೀನು ನಂಬು, ನಿನ್ನ ಕನಸಿಗಾಗಿ ಹೋರಾಡು, ನಿನ್ನ ಕುಟುಂಬಕ್ಕಾಗಿ ಶ್ರಮಿಸು. ಲೋಕ ಏನು ಹೇಳುತ್ತೆ ಅನ್ನೋದಕ್ಕಿಂತ ನೀನು ನಿನ್ನ ಬಗ್ಗೆ ಏನು ಅಂದ್ಕೊಳ್ತೀಯ ಅದು ಮುಖ್ಯ. ಇವತ್ತು ನೀನು ತೆಗೆದುಕೊಳ್ಳೋ ಈ ಒಂದು ನಿರ್ಧಾರ ನಿನ್ನ ಮುಂದಿನ 10 ವರ್ಷಗಳ ಜೀವನವನ್ನು ಬದಲಾಯಿಸ್ಬೋದು. ಸಣ್ಣ ಹೆಜ್ಜೆ, ಆದರೆ ಸರಿಯಾದ ದಿಕ್ಕಿನಲ್ಲಿ. ನಿನ್ನೊಳಗಿನ ಬೆಂಕಿನ ಆರೋದಕ್ಕೆ ಬಿಡಬೇಡ. ಅದು ನಿನ್ನ ಗುರುತು, ಅದು ನಿನ್ನ ಶಕ್ತಿ, ಅದು ನಿನ್ನ ಬದುಕಿನ ಅರ್ಥ. ಈ ವಿಡಿಯೋ ಮುಗಿದ್ಮೇಲೆ ಮೊಬೈಲ್ ಬಿಟ್ಟು ಒಂದು ಕ್ಷಣ ಶಾಂತವಾಗಿ ಕೂತು ಯೋಚನೆ ಮಾಡು. ನನ್ನ ಜೀವನದಲ್ಲಿ ಏನು ಬದಲಾಯಿಸಬೇಕು? ಉತ್ತರ ಬಂದಾಗ ಅದನ್ನು ನಾಳೆಗೆ ಹಾಕ್ಬೇಡ, ಇವತ್ತೇ ಶುರು ಮಾಡು. ನಿನ್ನ ಕತೆ ಶುರುವಾಗ್ತಾ ಇದೆ. ಹೊಸ ಅಧ್ಯಾಯ, ಹೊಸ ಶಕ್ತಿ, ಹೊಸ ನೀನು. ನೀನು ಮಾಡ್ಬೋದು, ನಿನ್ನಿಂದ ಸಾಧ್ಯ. ನಿನ್ನ ಸಮಯ ಬರ್ತಿದೆ. ಎದ್ದು ನಿಲ್ಲು, ಸ್ಟಾರ್ಟ್ ಮಾಡು, ಗೆಲ್ಲು.